ಭದ್ರಾ ಮೇಲ್ದಂಡೆ ಯೋಜನೆಯಿಂದ ವಂಚಿತರಾಗಿರುವ ಪ್ರದೇಶಗಳಿಗೂ ನೀರು ಒದಗಿಸಲು ಮಹತ್ವದ ಕ್ರಮ ಕೈಗೊಳ್ಳಲಾಗುತ್ತಿದೆ. ಹೊಸದುರ್ಗ ತಾಲೂಕಿನ ಶ್ರೀರಾಂಪುರ ಹಾಗೂ ಮತ್ತೋಡು ಹೋಬಳಿಗಳ ವ್ಯಾಪ್ತಿಯಲ್ಲಿ ಯೋಜನೆಯಿಂದ ಬಿಟ್ಟು ಹೋಗಿರುವ 24 ಕೆರೆಗಳಿಗೆ ನೀರು ತುಂಬಿಸಲು 220 ಕೋಟಿ ರೂಪಾಯಿ ವೆಚ್ಚದ ವಿಶೇಷ ಏತ ನೀರಾವರಿ ಯೋಜನೆ ರೂಪಿಸಲಾಗಿದೆ ಎಂದು ಶಾಸಕ ಬಿಜಿ ಗೋವಿಂದಪ್ಪ ತಿಳಿಸಿದರು. ಹೊಸದುರ್ಗ ಪಟ್ಟಣದ ಶಾಸಕರ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭದ್ರಾ ಮೇಲ್ದಂಡೆ ಯೋಜನೆ ಅಡಿ ನಡೆಯುತ್ತಿರುವಂತಹ ವಿವಿಧ ಕಾಮಗಾರಿಗಳ ಪ್ರಗತಿ ಹಾಗೂ ಮುಂದಿನ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು. ಚಿತ್ರದುರ್ಗ ಶಾಖಾ ಕಾಲುವೆಯಡಿ ಕಸಬಾ ಹೋಬಳಿಯ 57 ಹಾಗೂ ಮತ್ತೋಡು ವ್ಯಾಪ್ತಿಯ 18 ಕೆರೆಗಳಿಗೆ ಪೈಪ್ಲೈನ್ ಅಳವಡಿಸುವ ಕಾಮಗಾರಿ ನಡೆಯುತ್ತಿದ್ದು, ಕಾಮಗಾರಿ ಪೂರ್ಣಗೊಳ್ಳುವ ಹಂತದಲ್ಲಿದೆ. ಬಾಕಿ ಕಾಮಗಾರಿಯನ್ನು ಶೀಘ್ರ ಪೂರ್ಣಗೊಳಿಸಿ ಕೆರೆಗಳಿಗೆ ನೀರು ಹರಿಸಲು ಕ್ರಮ ಕೈಗೊಳ್ಳಲಾಗುವುದು. ಇದೇ ಯೋಜನೆಯಡಿ 34,392 ಹೆಕ್ಟೇರ್ ಪ್ರದೇಶಕ್ಕೆ 1,568 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹನಿ ನೀರಾವರಿ ಸೌಲಭ್ಯ ಕಲ್ಪಿಸುವ ಯೋಜನೆ ರೂಪಿಸಲಾಗಿದೆ. ಶ್ರೀರಾಂಪುರ ಹಾಗೂ ಮತ್ತೋಡು ಹೋಬಳಿಯಲ್ಲಿಯೂ 411 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹನಿ ನೀರಾವರಿ ಕಾಮಗಾರಿ ಕೈಗೊಳ್ಳಲಾಗುತ್ತಿದೆ. ಇನ್ನು ಭದ್ರಾ ಮೇಲ್ದಂಡೆ ಯೋಜನೆಯ ಮುಖ್ಯ ಕಾಲುವೆ ವ್ಯಾಪ್ತಿಯಿಂದ ವಂಚಿತರಾಗಿರುವ 24 ಕೆರೆಗಳಿಗೆ ನೀರು ಒದಗಿಸಲು ವಿಶೇಷ ಏತ ನೀರಾವರಿ ಯೋಜನೆ ರೂಪಿಸಲಾಗಿದೆ. ಕಾರಿಹಳ್ಳಿ ಭಾಗದಿಂದ ಸುಮಾರು 0.2 ಟಿಎಂಸಿ ನೀರನ್ನು ಎತ್ತಿ ಪೈಪ್ಲೈನ್ ಮೂಲಕ ಕೆರೆಗಳಿಗೆ ಹರಿಸಲು 220 ಕೋಟಿ ರೂಪಾಯಿ ವೆಚ್ಚದ ಯೋಜನೆ ಸಿದ್ಧಪಡಿಸಲಾಗಿದೆ. ಅದೇ ರೀತಿ ಲಕ್ಕಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಯಿಂದ ಬಿಟ್ಟು ಹೋಗಿರುವ 4 ಕೆರೆಗಳನ್ನು ತುಂಬಿಸಲು ಪ್ರತ್ಯೇಕ ಯೋಜನೆ ರೂಪಿಸಲಾಗುತ್ತಿದ್ದು, ಹಿನ್ನೀರಿನ ಮೂಲಕ ನೀರು ಒದಗಿಸುವ ವ್ಯವಸ್ಥೆ ಮಾಡಲಾಗುವುದು. ಇನ್ನು ತುಮಕೂರು ಶಾಖಾ ಕಾಲುವೆಯ 3ನೇ ಹಂತದ ಕಾಮಗಾರಿಯಡಿ ಶ್ರೀರಾಂಪುರ ಹಾಗೂ ಮತ್ತೋಡು ಹೋಬಳಿಗಳ ಒಟ್ಟು 24 ಕೆರೆಗಳು ಯೋಜನೆಯ ವ್ಯಾಪ್ತಿಗೆ ಒಳಪಡಲಿವೆ. ಕಾಮಗಾರಿ ಸ್ಥಗಿತಗೊಂಡಿರುವ ಹಿನ್ನೆಲೆಯಲ್ಲಿ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಲಾಗಿದ್ದು, ತುಮಕೂರು ಶಾಖಾ ಕಾಲುವೆ ಕಾಮಗಾರಿಯನ್ನು ಪುನರಾರಂಭಿಸಿ ಬಿಟ್ಟು ಹೋಗಿರುವ ಕೆರೆಗಳಿಗೆ ನೀರು ಒದಗಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಅವರು ತಿಳಿಸಿದರು. ಯೋಜನೆಯ ಕಾಮಗಾರಿಗಳ ಕುರಿತು ಕೆಲವರು ವಿವಿಧ ರೀತಿಯ ಹೇಳಿಕೆಗಳನ್ನು ನೀಡುವ ಮೂಲಕ ಜನರಲ್ಲಿ ಗೊಂದಲ ಮೂಡಿಸುತ್ತಿದ್ದಾರೆ. ಕಾಮಗಾರಿಗಳ ನೈಜ ಪ್ರಗತಿ ಹಾಗೂ ಮುಂದಿನ ಕ್ರಮಗಳ ಬಗ್ಗೆ ಜನರಿಗೆ ವಾಸ್ತವಾಂಶ ತಿಳಿಸುವುದು ತಮ್ಮ ಜವಾಬ್ದಾರಿ. ಮಳೆಯಿಂದ ಹಿನ್ನೀರಿನ ಪ್ರದೇಶ ಸೇರಿದಂತೆ ವಿವಿಧೆಡೆ ಹಾನಿಯಾಗಿದ್ದು, ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಮಾಹಿತಿ ಸಂಗ್ರಹಿಸಿದ್ದಾರೆ. ರೈತರಿಂದ ಅರ್ಜಿಗಳನ್ನು ಪಡೆದು ನಿಯಮಾನುಸಾರ ಪರಿಹಾರ ನೀಡಲು ಕ್ರಮ ಕೈಗೊಳ್ಳಲಾಗುವುದು. ಮಳೆಯಿಂದ ಹಾನಿಗೊಳಗಾದ ರಸ್ತೆಗಳು, ಸೇತುವೆಗಳು ಹಾಗೂ ಕಾಲುವೆಗಳ ದುರಸ್ತಿಗಾಗಿ 125 ಕೋಟಿ ರೂಪಾಯಿ ಮೊತ್ತದ ಪ್ರಸ್ತಾವನೆ ಸರ್ಕಾರಕ್ಕೆ ಸಲ್ಲಿಸಲಾಗಿದ್ದು, ಅನುದಾನ ಮಂಜೂರಾತಿಗೆ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು. ಒಟ್ನಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಯಿಂದ ವಂಚಿತ ಪ್ರದೇಶಗಳಿಗೆ ನೀರು ತಲುಪಿಸುವ ಜೊತೆಗೆ ಕೆರೆಗಳ ಭರ್ತಿ ಹಾಗೂ ಹನಿ ನೀರಾವರಿ ಯೋಜನೆಗಳ ಮೂಲಕ ರೈತರ ಕೃಷಿಗೆ ಮತ್ತಷ್ಟು ಉತ್ತೇಜನ ನೀಡುವ ಪ್ರಯತ್ನ ನಡೆಯುತ್ತಿದೆ ಎಂದರು. ಭದ್ರಾ ಮೇಲ್ದಂಡೆ ಕಾಮಗಾರಿ ಪ್ರಾರಂಭ ಆಗಿ ಹಲವು ವರ್ಷಗಳು ಕಳೆದಿವೆ. ಈ ಮಧ್ಯದಲ್ಲಿ ಹಲವಾರು ತರದ ಹೇಳಿಕೆಗಳನ್ನು ನೀಡೋದ್ರ ಮೂಲಕ ತಾಲೂಕಿನ ಜಿಲ್ಲೆಯ ಜನರನ್ನ ಗೊಂದಲಕ್ಕೀಡು ಮಾಡಿರ್ತಕ್ಕಂಥ ಕೆಲಸವನ್ನು ನಾವು ನಿತ್ಯ ನೋಡ್ತಾ ಇದ್ದೀವಿ. ಆದ್ರೆ ಇದನ್ನ ಹೀಗೆ ಮುಂದುವರಿಕೆ ಬಿಡಬಾರ್ದು. ನಿಜವಾದ ಸತ್ಯಾಂಶ ಏನಿದೆ ಅಂತೇಳಿ ಅದನ್ನ ಜನರಿಗೆ ತಿಳಿಸಲೇಬೇಕು ಅಂತಕ್ಕಂಥ ಒಂದು ಕಾರ್ಯಕ್ರಮ ರೂಪಿಸಿಕೊಂಡು ಇವತ್ತು ಮಾಧ್ಯಮದವ್ರನ್ನ ಇಲ್ಲಿಗೆ ಬರಮಾಡಿಕೊಡ್ತಕ್ಕಂಥ ಅವಕಾಶ ಆಗಿದೆ. ಬಹುಶಃ ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ಭದ್ರಾ ಮೇಲ್ದಂಡೆ ಕೆಲಸದಲ್ಲಿ ಅಜ್ಜಂಪುರ ಹತ್ರ ವೈ ಜಂಕ್ಷನ್ ನಿಂದ ಚಿತ್ರದುರ್ಗ ನಾಲೆ ಮತ್ತು ತುಮಕೂರು ನಾಲೆ ಅಂತೇಳಿ 2 ನಾಲೆಗಳ ವಿಂಗಡಣೆ ಆಗಿ ಇದರಲ್ಲಿ ಚಿತ್ರದುರ್ಗ ಶಾಖಾ ಕಾಲುವಿನಲ್ಲಿ ಏನ್ ಕೆಲಸ ಆಗಿದೆ, ತುಮಕೂರು ಶಾಖಾ ಕಾಲುವೆ ಏನ್ ಕೆಲಸ ಆಗಿದೆ ಅಂತಕ್ಕಂಥ ಪೂರ್ಣವಾದ ಮಾಹಿತಿಯನ್ನ ಇವತ್ತು ನಾವು ನಿಮಗೆ ಕೊಡಬೇಕಾಗಿದೆ. ಪ್ರಥಮದಲ್ಲಿ ಚಿತ್ರದುರ್ಗ ಕೊಡಬೇಕಾಗಿದೆ. ಇದರಲ್ಲಿ ನಾನು ನೀರು ಬಿಡಿಸೋದ್ರ ಬಗ್ಗೆ ಮಾತಾಡೋದಿಲ್ಲ, ಬೇರೆ ತಾಲೂಕಿನ ಬಗ್ಗೆನೂ ಮಾತಾಡೋದು. ನಮ್ಮ ತಾಲೂಕಿನ ಬಗ್ಗೆ ಏನ್ ಕಾರ್ಯಕ್ರಮಗಳು ರೂಪಿಸ್ಕೊಂಡಿದೀವಿ, ನಮ್ಮ ತಾಲೂಕಿನ ಬಗ್ಗೆ ಏನ್ ಕಾರ್ಯಕ್ರಮ ಇಲ್ಲಿವರೆಗೆ ಭದ್ರಾ ಮೇಲ್ದಂಡೆ ಇದರಿಂದ ಯೋಜನೆಗಳು ಕಾರ್ಯಗತ ಆಗಿದಾವೆ, ಆಗೋದ್ರಲ್ಲಿ ಇದಾವೆ, ಅದರ ಬಗ್ಗೆ ನಿಮಗೆ ತಾಲೂಕಿನ ಜನರಿಗೆ ಮತ್ತು ನಮ್ಮ ಎಲ್ಲ ರೈತರಿಗೆ ತಿಳಿಸ್ತಕ್ಕಂಥ ಕಾರ್ಯ ನಂದಾಗಿದೆ. ಇವತ್ತು ಚಿತ್ರದುರ್ಗ ಶಾಖಾ ಕಾಲುವೆ ಮೂಲಕ ಹೊಸದುರ್ಗ ತಾಲೂಕಿನ ಕಸಬಾ ಬಳಿಯ 57 ಕೆರೆಗಳು ಮತ್ತು ಮಾಡಿದಕೆರೆ ಹೋಬಳಿ 18 ಕೆರೆಗಳು ಇವುಗಳನ್ನ ತುಂಬಿಸ್ತಕ್ಕಂಥ ಕಾರ್ಯಕ್ರಮ ರೂಪಿಸಿಕೊಂಡಿದ್ದು, ಇವುಗಳಿಗೆ ಈಗಾಗಲೇ ಪೈಪ್ ಲೈನ್ಗಳನ್ನು ಹಾಕಿ ಮತ್ತು ನೀರು ಬಿಡ್ತಕ್ಕಂಥ ಕೆಲಸ ಅಂತಿಮ ಆಗಿದೆ ಅಂತ ಹೇಳೋದಿಲ್ಲ, ಇನ್ನೂ ಸ್ವಲ್ಪ ಬಾಕಿ ಉಳಿದಿದೆ. ಕೆರೆಗಳು ನೀರು ಬಿಡಿಸ್ತಕ್ಕಂಥ ಕೆಲಸದಲ್ಲಿ ಪೈಪ್ ಲೈನ್ ಹಾಕ್ಸೋದ್ರಲ್ಲಿ ಸ್ವಲ್ಪ ಹಿನ್ನಡೆ ಆಗಿದೆ. ಆ ಕೆರೆಗಳ ಪೈಪ್ ಲೈನ್ ಹಾಕ್ಸಂತ ಕೆಲಸವನ್ನ ತುರ್ತಾಗಿ ಪೂರ್ಣ ಮುಗಿಸಿ ಇವತ್ತು ಈ 18 ಮತ್ತು 76 ಕೆರೆಗಳನ್ನು ತುಂಬಿಸ್ತಕ್ಕಂಥ ವ್ಯವಸ್ಥೆಯನ್ನ
ಮಾಡ್ತೀವಿ. ಇದ್ರ ಜೊತೆಗೆ ಈ 2 ಕೆರೆಗಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸುಮಾರು 34,292 ಹೆಕ್ಟೇರ್ ಪ್ರದೇಶಕ್ಕೆ ಅಂದ್ರೆ 84,701 ಎಕರೆ ಈ ಪ್ರದೇಶಕ್ಕೆ 1,568 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 1,568 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಹನಿ ನೀರಾವರಿಯನ್ನು ಕೂಡ ಮಾಡಲಿಕ್ಕೆ ಅಚ್ಚುಕಟ್ಟು ಪ್ರದೇಶಕ್ಕೆ ಹನಿ ನೀರಾವರಿ ಮಾಡ್ಲಿಕ್ಕೆ ಕೂಡ ಈ 2 ಹೋಬಳಿ ವ್ಯಾಪ್ತಿನಲ್ಲಿ ಇಷ್ಟು ಕೆರೆಗಳಿಗೆ ಹನಿ ನೀರಾವರಿ ಮಾಡ್ಲಿಕ್ಕೆ ಈಗಾಗಲೇ ಯೋಜನೆ ಸಿದ್ಧವಾಗಿದೆ. ಕೆಲಸನೂ ಕೂಡ ಪ್ರಾರಂಭ ಆಗಿದೆ. ಪರಿಪೂರ್ಣವಾಗಿ ಆಗಿಲ್ಲ, ಇನ್ನು ಮುಗಿಯ ಹಂತದಲ್ಲಿ ಇದೆ. ಚಿತ್ರದುರ್ಗ ಶಾಖಾ ಕಾಲುವೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮಾಹಿತಿ. ತುಮಕೂರು ಶಾಖಾ ಕಾಲುವೆ ಇವತ್ತು ಶ್ರೀರಾಂಪುರ ಹೋಬಳಿ ಮತ್ತೋಡು ಹೋಬಳಿಗಳ ಮೂಲಕ ಅದು ಚಿಕ್ಕನಾಯಕನಹಳ್ಳಿ ತಾಲೂಕು ಮತ್ತು ತುಮಕೂರು ತಾಲೂಕುಗಳಿಗೆ ಹೋಗ್ತಕ್ಕಂಥ ಕೆಲಸ ಆಗ್ತದೆ. ಈ ಕೆಲಸದಲ್ಲಿ ತುಮಕೂರು ಶಾಖಾ ಕಾಲುವೆ ಮೂಲಕ ಹೋಗ್ತಕ್ಕಂಥದ್ರಲ್ಲಿ 24 ಕೆರೆಗಳನ್ನು ತುಂಬಿಸುವ ಯೋಜನೆ ಇವತ್ತು ಆಗಿದೆ. ಇದರಲ್ಲಿ 13,573 ಹೆಕ್ಟೇರ್ ಪ್ರದೇಶಕ್ಕೆ 411 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಹನಿ ನೀರಾವರಿ ಕೆಲಸಗಳನ್ನು ತೆಗೆದುಕೊಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಈ 2 ಹೋಬಳಿ ವ್ಯಾಪ್ತಿಯಲ್ಲೂ ಕೂಡ 411 ಕೋಟಿ ಈ ಚಿತ್ರದುರ್ಗ ಶಾಖಾ ಕಾಲುವೆ ಮತ್ತು ತುಮಕೂರು ಶಾಖಾ ಕಾಲುವೆಗಳ ಮುಖಾಂತರ ಹೋಗಿರ್ತಕ್ಕಂಥ ಕೆರೆಗಳ ನೀರಾವರಿ ಕೆಲಸಗಳನ್ನು ಬಿಟ್ಟು ಇದರಿಂದ ವಂಚಿತವಾಗಿರ್ತಕ್ಕಂಥ ಕೆಲವು ಪ್ರದೇಶಗಳು ಕೂಡ ಇದ್ದಾವೆ. ಶ್ರೀರಾಂಪುರ ಮತ್ತೋಡು ಹೋಬಳಿನಲ್ಲಿ ಭದ್ರಾ ಮೇಲ್ದಂಡೆ ಕೆಲಸದಿಂದ ಚಿತ್ರದುರ್ಗ ಶಾಖಾ ಕಾಲುವೆ ಮತ್ತು ತುಮಕೂರು ಶಾಖಾ ಕಾಲುವೆಗಳಿಂದ ವಂಚಿತವಾಗಿರ್ತಕ್ಕಂಥ 24 ಕೆರೆಗಳು ತುಂಬಿಸ್ತಕ್ಕಂಥ ಕೆಲಸಕ್ಕೆ ಪ್ರತ್ಯೇಕವಾದ ಯೋಜನೆಗಳನ್ನು ರೂಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಶ್ರೀರಾಂಪುರ ಮತ್ತು ಮತ್ತೋಡು ಹೋಬಳಿ ಏನು ತುಮಕೂರಿನಲ್ಲಿ ಹೋಗ್ತಾ ಇದೆ ಅದರಲ್ಲಿ 2 ಹೋಬಳಿನಲ್ಲೂ ಬಿಟ್ಟು ಹೋಗಿರ್ತಕ್ಕಂಥ 24 ಕೆರೆಗಳನ್ನು ತುಂಬಿಸಲು ಕಾರೇಹಳ್ಳಿ ಬ್ಯಾರೇಜ್ ಬಳಿ 0.25 TMC ನೀರನ್ನು ಎತ್ತಲು ಅಂದಾಜು ಪಟ್ಟಿಯನ್ನು ಸಿದ್ಧಪಡಿಸ್ಕೊಂಡಿದ್ವಿ. 24 ಕೆರೆಗಳಿಗೆ 0.2 TMC ನೀರನ್ನು ಎತ್ತಲು ಎಷ್ಟು ಕೆರೆಗಳಿಗೆ 24 ಕೆರೆಗಳಿಗೆ ಎತ್ತಲು ಸಿದ್ಧಪಡಿಸ್ಕೊಂಡಿದ್ವಿ. ಇದು 220 ಕೋಟಿ ರೂಪಾಯಿಗೆ ವ್ಯವಸ್ಥೆ ಆಗಿದೆ. 220 ಕೋಟಿ ರೂಪಾಯಿಗಳಿಗೆ ವ್ಯವಸ್ಥೆ ಆಗಿದೆ. ಇದ್ರ ಜೊತೆಯಲ್ಲಿ ಲಕ್ಕಿಹಳ್ಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು 4 ಕೆರೆಗಳು ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ ಬಿಟ್ಟು ಹೋಗಿದ್ದಾವೆ. ಆ 4 ಕೆರೆಗಳನ್ನು ಕೂಡ ವೇದಾವತಿ ನದಿಯಿಂದ ಲಿಫ್ಟ್ ಮೂಲಕ ಇರಿಗೇಷನ್ ಮೂಲಕ ವಿಶೇಷ ಜಲ ಮೂಲಕ ಅಂದಾಜು ಪಟ್ಟಿ ಸಲ್ಲಿಸ್ತಕ್ಕಂಥ ಕೆಲಸ ಆಗಿದೆ ಈ ನೀರಿನಿಂದ. ಇದರಲ್ಲಿ ಏನಾಗಿದೆ, ಈ ಮತ್ತೋಡು ಹೋಬಳಿ ಶ್ರೀರಾಂಪುರ ಹೋಬಳಿನಲ್ಲಿ ಬಿಟ್ಟೋಗಿರ್ತಕ್ಕಂಥ 24 ಕೆರೆಗಳು ಅವಕ್ಕೆ ನೀರು ಕೊಡಬೇಕಾದಂಥ ಅನಿವಾರ್ಯತೆ ನಮಗೆ ಇದೆ. ತುಮಕೂರು ಶಾಖಾ ಕಾಲುವೆ ಮತ್ತು ಚಿತ್ರದುರ್ಗ ಶಾಖಾ ಕಾಲುವೆ ಮೂಲಕ ಎಷ್ಟು ಕೆರೆಗಳಿದೆ ಅವಕ್ಕೆಲ್ಲಕ್ಕೂ ಕೂಡ ನೀರು ಕೊಡ್ತಕ್ಕಂಥ ಎಲ್ಲ ಕೆಲಸ ಪೈಪ್ಲೈನ್ ಕೆಲಸ ಇವತ್ತು ಸಿದ್ಧವಾಗಿ ಪೈಪ್ಲೈನ್ ಕೆಲಸ ನಡೆದಿದೆ, ಮುಕ್ತಾಯ ಹಂತಕ್ಕೆ ಬಂದಿದೆ. ಈ ಬಿಟ್ಟೋಗಿರ್ತಕ್ಕಂಥ ಕೆರೆಗಳಿದ್ದಾವೆ 2 ನಾಲೆಗಳಿಂದ 24 ಕೆರೆ. ಈ 24 ಕೆರೆಗಳಿಗೆ ಕಾರೇಹಳ್ಳಿ ಬ್ಯಾರೇಜ್ ಹತ್ರ ಒಂದು ನೀರಾವರಿ ಲಿಫ್ಟ್ ಇರಿಗೇಷನ್ ಮಾಡಿ ಅದರ ಮೂಲಕ 24 ಕೆರೆ ತುಂಬಿಸ್ತಕ್ಕಂಥ ಮತ್ತೊಮ್ಮೆ ರಿಪೀಟ್ ಹೇಳ್ತಿದ್ದೀನಿ, 24 ಕೆರೆ ನೀರು ತುಂಬಿಸ್ತಂಥ ಕೆಲಸಕ್ಕೆ ಅಂದಾಜು ಪಟ್ಟಿಯನ್ನು ತಯಾರು ಮಾಡಿ ಈಗಾಗಲೇ ಸಂಬಂಧಪಟ್ಟಂಥ ಈ ನೀರಾವರಿ ಸಚಿವರಿಂದ ಅನುಮೋದನೆ ಪಡ್ಕೊಂಡು ನೀರಾವರಿ ಸಚಿವರು ಒಪ್ಪಿಗೆ ಪಡ್ಕೊಂಡು ಇದು ಈಗ ವಿಶ್ವೇಶ್ವರ ಜಲ ನಿಗಮದ ಬೋರ್ಡ್ಗೆ ಹೋಗಿದೆ. ವಿಶ್ವೇಶ್ವರ ಜಲ ನಿಗಮದ ಬೋರ್ಡ್ಗೆ ಹೋಗಿದೆ. ಈ ಬೋರ್ಡ್ ಅಪ್ರೂವಲ್ ಆಗಬೇಕಾಗಿದೆ. ಮುಖ್ಯಮಂತ್ರಿಗಳ ಜೊತೆ ಮಾತನಾಡಾಗಿದೆ. ಸಂಬಂಧಪಟ್ಟ ನೀರಾವರಿ ಸಚಿವರು ಹಿಂದೆ ರಾಮಲಿಂಗಾರೆಡ್ಡಿ ಅವರಿದ್ದರು, ಅವ್ರ ಹತ್ರ ಮಾತಾಡಿದ್ವಿ. ಈಗ ಬೃಹತ್ ನೀರಾವರಿ ಸಚಿವರು ಚಲುವರಾಯಸ್ವಾಮಿ ಬಂದಿದ್ದಾರೆ, ಅವ್ರ ಹತ್ರ ಕೂಡ ಮಾತಾಡಿ ಈ 24 ಕೆರೆಗಳಿಗೆ ತುಂಬಿಸ್ಲಿಕ್ಕೆ ಬೇಕಾಗಿರ್ತಕ್ಕಂಥ 220 ಕೋಟಿ ಹಣವನ್ನು ಈಗಾಗಲೇ ಇಲಾಖೆ ಒಪ್ಪಿಗೆ ಕೊಟ್ಟಿದೆ. ಬೋರ್ಡಿಂದ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ. ಬೋರ್ಡಿಂದ ಒಪ್ಪಿಕೊಳ್ತಕ್ಕಂಥ ಕೆಲಸ ಮಾತ್ರ ಉಳಿದಿದೆ. ಈ 24 ಕೆರೆಗಳಿಗೆ ಮತ್ತೋಡು ಹೋಬಳಿ ಮತ್ತು ಶ್ರೀರಾಂಪುರ ಹೋಬಳಿ ಆ ಕೆರೆಗಳು ಪಟ್ಟಿಯನ್ನು ಕೊಡ್ತೀನಿ, ಯಾವ ಕೆರೆಗಳು ಅಂತ. ಈ 2 ಹೋಬಳಿ ಕೆರೆಗಳಿಗೆ ನೀರು ಕೊಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಇದಾದಮೇಲೆ ಸುಮ್ಮನೆ ಭದ್ರಾ ಡ್ಯಾಮ್ನಿಂದ ಬರ್ತಕ್ಕಂಥ ನೀರು ತುಮಕೂರು ನಾಲೆಯಿಂದ ನಿಮ್ಮ ಕೆರೆಗಳು ಸೇರಿಲ್ಲ, ತುಮಕೂರು ಶಾಖೆಗಳಲ್ಲಿ ನಿಮ್ಮ ಕೆರೆಗಳು ಸೇರಿಲ್ಲ, ಎಲ್ಲ ಶಾಸಕರು ಭಾರಿ ವಂಚನೆ ಮಾಡಿಬಿಟ್ಟಿದ್ದಾರೆ, ಮೋಸ ಮಾಡಿದ್ದಾರೆ, ಎಲ್ಲ ಶ್ರೀರಾಂಪುರ ಹೋಬಳಿಗೆ ಹಾಕೊಂಡಿದ್ದಾರೆ, ಮತ್ತೋಡು ಹೋಬಳಿಗೆ ಹಾಕೊಂಡಿದ್ದಾರೆ, ನಮ್ಮ ಕಸಬಕ್ಕೆ ಏನೋ ಕೊಟ್ಟಿಲ್ಲ, ಅಲ್ಲಿ ಕೊಟ್ಟಿಲ್ಲ ಅಂತೇಳಿ ಆಪಾದನೆಗಳು ಸುರಿಮಳೆ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ದಯಮಾಡಿ ಇದು ಇಲ್ಲಿಗೆ ಕೊನೆಯಾಗಬೇಕು. ಹೇಳ್ತಕ್ಕಂಥ ವಿಷಯ ಸತ್ಯವಾಗಿದೆ. ಇವತ್ತು ಬಿಟ್ಟೋಗಿರ್ತಕ್ಕಂಥ 24 ಕೆರೆ ಶ್ರೀರಾಂಪುರ ಹೋಬಳಿ 16 ಕೆರೆ, ಮತ್ತೋಡು ಹೋಬಳಿನಲ್ಲಿ 8 ಕೆರೆ. ಬಿಟ್ಟೋಗಿರ್ತ ಕೆರೆಗಳಲ್ಲಿ ಕಬ್ಬಳ, ತುಂಬಿನ ಕೆರೆ, ಗೊಲ್ರಳ್ಳಿ, ಓಬಳಾಪುರ 1, 2, ಗರ್ಗ, ಅವಳಿಪಾಳ್ಯ, ತಂಡಗ, ವೆಂಗ್ಲಾಪುರ, ಗೌರಂಗಾಪುರ ಇವು 9 ಕೆರೆ. ಮತ್ತೋಡು ಹೋಬಳಿನಲ್ಲಿ 15 ಕೆರೆ. ಒತ್ತರಗೊಂಡನಹಳ್ಳಿ, ಕಾರೇಹಳ್ಳಿ ಗೌಡನ ಕೆರೆ, ಅರ್ಲಹಳ್ಳಿ, ಅಗಸರಹಳ್ಳಿ, ಅಜ್ಜನಕಟ್ಟೆ, GN ಕೆರೆ, ಕರ್ಪೂರಕಟ್ಟೆ, ಕಂಚೀಪುರ, ಕಗ್ಗಲಕಟ್ಟೆ 1,
ಕಂಚಿಪುರ ಕಗ್ಗಲಕಟ್ಟೆ 2, ಕಂಚಿಪುರ 3, ಆಮೇಲೆ ದಳವಾಯಹಳ್ಳಿ, ಕಂಸಾಗರ, ಅಜ್ಜಿ ಕಂಸಾಗರ, ಬುಕ್ಸಾಗರ, ದೊಡ್ಡ ತೇಕ್ಲವಟ್ಟಿ, ಬಾಲೇನಹಳ್ಳಿ, ಸೋಮನಾಥನ ಕೆರೆ, ಅರೇಹಳ್ಳಿ, ಕೋಡಮ್ಮನ ಕೆರೆ, ಜೋಗಿಹಳ್ಳಿ, ಮತ್ತೋಡು ಹೋಬಳಿ ಹತ್ರ ಜೋಗಿಹಳ್ಳಿ, ಮತ್ತೋಡು ಹೋಬಳಿನಲ್ಲಿ 15 ಕೆರೆ, ಶ್ರೀರಾಮ್ಪುರ ಹೋಬಳಿಯಲ್ಲಿ 9 ಕೆರೆ, 24 ಕೆರೆಗಳಿಗೆ ಮಡಿಕೇರಿ ಲಕ್ಕಿಹಳ್ಳಿ 4 ಕೆರೆ, ಲಕ್ಕಿಹಳ್ಳಿ, ಸೀರನಕಟ್ಟೆ, ಹಂಚಿಮಾರಟ್ಟಿ, ಮಾದಿಹಳ್ಳಿ, 24 ಕೆರೆ ಜೊತೆಗೆ ಈ ಕೆರೆಗಳು 4 ಈಗ ಇದರಲ್ಲಿ ಹಾಕ್ಕೊಂಡ್ರು. ಚಿತ್ರದುರ್ಗ ಶಾಖಾ ಕಾಲುವೆ, ಮತ್ತೊಂದು ತುಮಕೂರು ಶಾಖಾ ಕಾಲುವೆ. ತುಮಕೂರು ಶಾಖಾ ಕಾಲುವೆನಲ್ಲಿ ಬಿಟ್ಟೋಗಿರ್ತಕ್ಕ ಕೆರೆಗಳು ಯಾವುವು ಅಂತ ನಿಮಗೆ ತಿಳಿಸಿದ್ದೀನಿ. ಆಮೇಲಿಂದ ಚಿತ್ರದುರ್ಗ ಶಾಖಾ ಕಾಲುವೆಯಿಂದ ಬಿಟ್ಟೋಗಿರೋ ಕೆರೆಗಳು ತಿಳಿಸಿ, ಈ ಎರಡಕ್ಕೂ ಕೂಡ ಕಾರೇಲಿ ಹತ್ರ 0.25 TMC ನೀರು ತಗೊಂಡು ಏತಾವರಿ ನೀರಿನ ಮೂಲಕ 220 ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ಈ ಎಲ್ಲ ಕೆರೆಗಳನ್ನು ತುಂಬಿಸ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಈ ಎಲ್ಲ ಕೆಲಸ ಈ ಕೆರೆಗಳು ತುಂಬಿಸೋ ಅವಕಾಶ ಆಗ್ತದೆ. ಇದ್ರ ಮಧ್ಯದಲ್ಲಿ ಮತ್ತು ಹಿನ್ನೀರಿನ ಇದ್ರ ಮೂಲಕ ಭಾಳಷ್ಟು ಹಾನಿಯಾಗಿತ್ತು. ಹಾನಿಯಾದಂಥ ಪ್ರದೇಶಗಳಿಗೂ ಕೂಡ ನಮ್ಮ ಅಧಿಕಾರಿಗಳನ್ನ ಭೇಟಿ ಕೊಡಿಸಿ ಲಕ್ಕಿಹಳ್ಳಿ, ಉಣಿನೋಡು, ಹತ್ತಿಮೆಗೆ, ಕಾರೇಹಳ್ಳಿ, ಮತ್ತೋಡು ಹಾಗೂ GN ಕೆರೆ ಪಂಚಾಯಿತಿ 6 ಪಂಚಾಯಿತಿ ವ್ಯಾಪ್ತಿನಲ್ಲಿ ಭಾರಿ ನಮ್ಮ ವಿಶೇಷ ಜಲ ನಿಗಮದ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳನ್ನು ರೈತರ ಮನೆ ಬಾಗಿಲಿಗೆ ಕಳಿಸಿ ಯಾರ ಜಮೀನಲ್ಲಿ ಅನ್ಯಾಯ ಆಗಿದೆ ಅಂಥವರಿಂದ ಅರ್ಜಿ ಪಡ್ಕೊಂಡು ಅರ್ಜಿ ಮುಖೇನ ಸರ್ಕಾರಕ್ಕೆ ಮಾಹಿತಿ ಕಳಿಸಿ ಅನ್ಯಾಯ ಆಗಿರ್ತಕ್ಕಂಥ ಪ್ರತಿಯೊಬ್ಬ ರೈತರಿಗೂ ಕೂಡ ಸರ್ಕಾರದ ಸುತ್ತೋಲೆ ಪ್ರಕಾರ, ಸರ್ಕಾರದ ಮಾನದಂಡಗಳ ಪ್ರಕಾರ 99 ಲಕ್ಷ ರೂಪಾಯಿಗಳೊಂದು 1 ಕೋಟಿ ಹಣವನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ಸರ್ಕಾರಕ್ಕೆ ಎಲ್ಲ ಮಾಹಿತಿ ಕೊಟ್ಟಿದ್ದೀವಿ. ಸರ್ಕಾರನೇ ಪ್ರತಿಯೊಬ್ಬರ ಅಕೌಂಟ್ಗೂ ಕೂಡ ಹಣವನ್ನು ನೇರವಾಗಿ ತುಂಬತಕ್ಕಂಥ ಕೆಲಸವನ್ನು ಈ ವಾರದಲ್ಲಿ ಮಾಡ್ತದೆ. ಇದ್ರ ಮಾಹಿತಿ ತಗೊಂಡಾಗೈತೆ. ಮಾಹಿತಿ ಎಲ್ಲ ಸಂಬಂಧಪಟ್ಟ ಜಲ ನಿಗಮದ ಮೂಲಕ ಸರ್ಕಾರಕ್ಕೆ ತಲುಪಿಸುತ್ತೆ. ಸರ್ಕಾರದವರು 1 ಕೋಟಿ ರೂಪಾಯಿ ಹಣವನ್ನು ಇವರೆಲ್ಲರಿಗೂ ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಸದ್ಯದಲ್ಲೇ ಮಾಡ್ತಕ್ಕಂಥ ಕೆಲಸ ಆಗ್ತದೆ. ಹಿಂದ್ಗಡೆ ಹಿನ್ನೀರಿನ ಮುಳುಗಡೆ ಪ್ರದೇಶದಲ್ಲಿ ಮುಳುಗಡೆ ಆಗಿರ್ತಕ್ಕಂಥ ಸೇತುವೆಗಳಿದ್ದಾವೆ, ಮುಳುಗಡೆ ಆಗಿರ್ತಕ್ಕಂಥ ರಸ್ತೆಗಳಿದ್ದಾವೆ, ಮುಳುಗಡೆ ಆಗಿರ್ತಕ್ಕಂಥ ಅನೇಕ ರೈತರ ಹೊಲಗಳಿಗೆ ಹೋಗ್ತಕ್ಕಂಥ ತೋಟಕ್ಕೆ ಹೋಗ್ತಕ್ಕಂಥ ಹೊಲಗಳೆಲ್ಲ ರಸ್ತೆ ಮುಳುಗಡೆ ಆಗಿದ್ದಾವೆ. ಇವೆಲ್ಲವನ್ನು ಕೂಡ ಅಂದಾಜು ಪಟ್ಟಿ ತಯಾರು ಮಾಡಿ ಸ್ಥಳ ಪರಿಶೀಲನೆ ಮಾಡಿ ನಮ್ಮ ಇಲಾಖೆ ಅಧಿಕಾರಿಗಳು ಇದು ಅಂದಾಜು ಪಟ್ಟಿಯನ್ನು ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಸಿ ಸರ್ಕಾರದಿಂದ ಅನುಮತಿ ಪಡ್ಕೊಂಡು ಸರ್ಕಾರದ ಇಲ್ಲ ಬೃಹತ್ ನೀರಾವರಿ ಇಲಾಖೆ ಸಚಿವರ ಅನುಮತಿಯೊಂದಿಗೆ ವಿಶ್ವೇಶ್ವರ ಜಲ ನಿಗಮಕ್ಕೆ ಈಗಾಗಲೇ ಸಬ್ಮಿಟ್ ಆಗಿದೆ. ಇದಕ್ಕೆ 125 ಕೋಟಿ ಹಣವನ್ನು ಇವತ್ತು ಇಲಾಖೆ ಅನುಮೋದನೆ ಕೊಟ್ಟಿದೆ. ಬೋರ್ಡ್ನಲ್ಲಿ ಇವತ್ತು ಅಪ್ರೂವಲ್ ಆಗಬೇಕು. ಮುಖ್ಯಮಂತ್ರಿಗಳು ಇದಕ್ಕೆ ಅಧ್ಯಕ್ಷರಿದ್ದಾರೆ. ಅವರ ಅಧ್ಯಕ್ಷತೆಯಲ್ಲಿ ಸಭೆ ನೋಡ್ಕೊಂಡು ಸಭೆ ಕರೆದು ಅದರ ಮೂಲಕ ಈ ಎಲ್ಲ ಕೆಲಸಗಳನ್ನು ಮಾಡ್ತಕ್ಕಂಥ ಅವಕಾಶ ಖಂಡಿತವಾಗ್ಲೂ ಕೂಡ ಆಗ್ತದೆ. 220 ಕೋಟಿ ಒಂದು ಹಣ, 125 ಕೋಟಿ ಒಂದು ಹಣ, ಈ 2 ಹಣನೂ ಕೂಡ ಬಿಡುಗಡೆ ಮಾಡಿಸಿ ಈ ತಾಲೂಕಿನ ನೊಂದ ರೈತರಿಗೆ ಮತ್ತು ಯಾವ ಕೆರೆಗಳಿಗೆ ನೀರು ಹೋಗಿಲ್ಲ ಆ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಕೆಲಸ ಈಗಾಗಲೇ ಆದೇಶ ಆಗಿರ್ತಕ್ಕಂಥ ಎಲ್ಲ ಕೆರೆಗಳಿಗೆ ಪೈಪ್ಲೈನ್ಗಳನ್ನು ಹಾಕ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ತುಮಕೂರು ಶಾಖಾ ಕಾಲುವೆ ಕೆಲಸ ಇನ್ನೂ ಪ್ರಾರಂಭ ಆಗಿಲ್ಲ. ಅದು ತರೀಕೆರೆ ತಾಲೂಕು, ಕಡೂರು ತಾಲೂಕಿನಲ್ಲಿ ಸ್ವಲ್ಪ ಕೆಲಸದ ರೈತರು ಜಮೀನು ಬಿಟ್ಕೊಡ್ತಕ್ಕಂಥ ವಿಚಾರದಲ್ಲಿ ಗೊಂದಲ ಆಗಿ ಅದು ಬಿಟ್ಕೊಡ್ತಕ್ಕಂಥ ಕೆಲಸ ಆಗಿಲ್ಲ. ಬಿಟ್ಕೊಡ್ತಕ್ಕಂಥ ಕೆಲಸ ಈಗಾಗಲೇ ಚಿಕ್ಕಮಗಳೂರು ಜಿಲ್ಲಾಧಿಕಾರಿಗಳು ಮತ್ತು ಚಿಕ್ಕಮಗಳೂರು ಸ್ಥಳೀಯ ಶಾಸಕರು ಅಧಿಕಾರಿಗಳೆಲ್ಲ ಸೇರಿ ಅದರ ಬಗ್ಗೆ ಒಂದು ಅಮಿಕಬಲ್ ಸೆಟ್ಲ್ಮೆಂಟ್ ಮಾಡಿ ಕೋರ್ಟ್ ಮೂಲಕ ಪ್ರಪೋಸಲನ್ನು ಅನುಮೋದನೆ ಮಾಡ್ಕೊಂಡಿದ್ದಾರೆ. ಆ ಕೆಲಸನೂ ಕೂಡ ಪ್ರಾರಂಭ ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆ ಆಗಿದೆ. ಆ ಕೆಲಸ ಕೂಡ ಪ್ರಾರಂಭ ಆದಮೇಲೆ ಶ್ರೀರಾಮ್ಪುರ ಹೋಬಳಿ, ಮತ್ತೋಡು ಹೋಬಳಿಗೆ ತುಮಕೂರು ನಾಲೆ ಮೂಲಕ ಎಷ್ಟು ಕೆರೆಗಳಿಗೆ ನೀರು ಬಿಡಲಿಕ್ಕೆ ಅವಕಾಶ ಇದೆ ಆ ಎಲ್ಲ ಕೆರೆಗಳಿಗೆ ಅದರ ಮೂಲಕ ತುಂಬಿಸಿ ಉಳಿದ ಕೆರೆಗಳನ್ನು ಕಾರೇಹಳ್ಳಿ ಮೂಲಕ 24 ಕೆರೆ ನೀರು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ತುಮಕೂರು ಶಾಖಾ ಕಾಲ ಪ್ರಾರಂಭ ಆಗದೇ ಇರೋದ್ರಿಂದ ಆ ಕೆಲಸ ನಿಂತಿದೆ. ಸದ್ಯ ಇನ್ನೊಂದು ವಾರದಲ್ಲಿ ಕೆಲಸ ಪ್ರಾರಂಭ ಆಗ್ತಕ್ಕಂಥ ಸೂಚನೆಗಳು ಕಂಡು ಬಂದಿದ್ದಾವೆ. MLC ನವೀನ್ ಅವರು 2.5 ಕಿಲೋಮೀಟರ್ ಚಿತ್ರದುರ್ಗ ನಾಲೆನೇ ಕೆಲಸ ಆಗಿಲ್ಲ ಅಂತ ಆರೋಪ ಮಾಡಿದ್ದಾರೆ. ಅದಕ್ಕೆ ನಾನು ಇವತ್ತು ಉತ್ತರ ಹೇಳಲ್ಲ. 17ನೇ ತಾರೀಕು ಕಳೆದ ಮೇಲೆ ಮಾನ್ಯ ಸಚಿವರು ನಾವು ಭದ್ರಾ ಮೇಲ್ದಂಡೆ ಕೆಲಸ ಕಾಮಗಾರಿ ನೋಡ್ಕೊಂಡು ಬಂದು ಉತ್ತರ ಹೇಳ್ತೀವಿ. ಸುಮ್ಮನೆ ಮಾಧ್ಯಮದ ಮೂಲಕ ಹೇಳಿಕೆ ಕೊಡ್ತಕ್ಕಂಥ ಜನ
ಜಾಸ್ತಿ ಆಗಿದ್ದಾರೆ. ಅವ್ರ ಪ್ರಶ್ನೆಗೆಲ್ಲ ಉತ್ತರ ಹೇಳ್ತಕ್ಕಂಥ ಅಗತ್ಯತೆ ನನಗಿಲ್ಲ. ನಾವು ಸರ್ಕಾರದ ಪರವಾಗಿ ನಮ್ಮ ಸಚಿವರು ನಾವು ಸಂಪೂರ್ಣವಾಗಿ ನಮ್ಮ ವಿವೇಚನೆಗೆ ಅನುಗುಣವಾಗಿ ಸ್ಥಳ ತನಿಖೆ ಮಾಡಿ ನೋಡ್ಕೊಂಬಂದು ಕನ್ಫರ್ಮ್ ಮಾಡ್ತೀವಿ. ಚಿತ್ರದುರ್ಗ ಶಾಖಾ ಕಾಲುವೆದು, ತುಮಕೂರು ಶಾಖಾ ಕಾಲುವೆದು, ಬಿಟ್ಟೋಗಿರ್ತಕ್ಕಂಥ ಕೆರೆಗಳು, ಹಿನ್ನೀರಿನಲ್ಲಿ ಆಗಿರ್ತಕ್ಕಂಥ ಲಾಸಿಗೆ ರೈತರಿಗೆ ಕೊಡ್ತಕ್ಕಂಥ ಹಣ, ಹಿನ್ನೀರಿನಲ್ಲಿ ಆಗಿರ್ತಕ್ಕಂಥ ರಸ್ತೆ ಮುಳುಗಡೆ ಆಗಿರ್ತಕ್ಕಂಥ ಕಾರ್ಯಕ್ರಮ ಎಲ್ಲವನ್ನು ಕೂಡ ಇವತ್ತು ಯಶಸ್ವಿಯಾಗಿ ಜಾರಿ ತಂದು ರೈತರಿಗೆ ಮುಟ್ಟಿಸ್ಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ನಮ್ಮ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟ ಇಲಾಖೆ ಸಚಿವರು ಹಣ ಕೊಡಲಿಕ್ಕೆ ಮುಂದಾಗಿದ್ದಾರೆ. ಅದನ್ನು ತಂದು ಈ ತಾಲೂಕಿನ ಜನರ ಭಾವನೆಗೆ ನೀಗಿಸ್ತಕ್ಕಂಥ ಕೆಲಸ ಮಾಡ್ತೀವಿ.